ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬೆಳ್ಳಂಬೆಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಎಲ್ಲ ಒಂದು ಗೃಹಲಕ್ಷ್ಮಿಯರು ತಪ್ಪದೆ ಈ ವಿಡಿಯೋನ ನೋಡಿ, ಮತ್ತೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಕೂಡ ವಿಡಿಯೋನ ತಪ್ಪದೆ ನೋಡಿ. ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ ನಿಮ್ಮ ಒಂದು ಹಣದ ಕುರಿತು. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ಲಿ, ಅನ್ನಭಾಗ್ಯ ಯೋಜನೆಯ ಹಣ ಆಗ್ಲಿ ಬರುತ್ತೋ ಬರಲ್ಲೋ ಅನ್ನುವಂತಹ ಒಂದು ಗೊಂದಲಗಳಾದ್ರೆ ಎಲ್ಲರಲ್ಲೂ ಇತ್ತು. ಯಾಕಂದ್ರೆ ಏನಾದ್ರೂ ಗ್ಯಾರಂಟಿ ಯೋಜನೆಗಳನ್ನೇನಾದ್ರೂ ರದ್ದು ಮಾಡಿಬಿಡ್ತಾರೇನೋ ಅಂತ. ಆದ್ರೆ ಈಗ 5 ಗ್ಯಾರಂಟಿಗಳು ಚಾಲನೆಯಲ್ಲಿ ಇರೋ ತರ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ಏನಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಹಣ ಜಮಾ ಕುರಿತು ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೆ 5 ಗ್ಯಾರಂಟಿ ಯೋಜನೆಗಳು ಈಗ ರನ್ ಆಗ್ತಿದಾವೆ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಒಂದು, ಶಕ್ತಿ ಯೋಜನೆ, ಉಚಿತ ಬಸ್ ಪ್ರಯಾಣ. ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರ, ಆಕ್ಟಿವ್ ಅಲ್ಲೇ ಇದೆ, ಯಾವುದೇ ರೀತಿಯ ಕ್ಯಾನ್ಸಲ್ ಆಗಿಲ್ಲ. 2, ಉಚಿತ ಕರೆಂಟ್ ಕೂಡ ಇದೆ, ಇದು ಕೂಡ ನಿಮ್ಗೆ ಕ್ಯಾನ್ಸಲ್ ಆಗಿಲ್ಲ. 3, ಅನ್ನಭಾಗ್ಯ ಯೋಜನೆಯ ಹಣ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಮಾಡ್ತಿದ್ದಾರೆ. ಹಣ ಎಷ್ಟೆಷ್ಟು ಜಮಾ ಆಗಿದೆ, ಯಾವಾಗ ಜಮಾ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ 4, ಯುವ ನಿಧಿ ಯೋಜನೆ ಹಣ ಕೂಡ ಜಮಾ ಮಾಡಿದ್ದಾರೆ. ಎಲ್ರಿಗೂ ಒಂದು ವಾರ ಆಯ್ತು ಹಣ ಜಮಾ ಆಗಿ. ಡಿಗ್ರಿ ವಿದ್ಯಾರ್ಥಿಗಳಿಗೆ 3,000 ಜಮಾ ಆಗಿದೆ. ಡಿಗ್ರಿ ಮುಗಿಸಿ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಜಮಾ ಆಗಿದೆ. ಇನ್ನೊಂದು 5 ತುಂಬಾ ಇಂಪಾರ್ಟೆಂಟ್, ಗೃಹಲಕ್ಷ್ಮಿ ಯೋಜನೆ ಹಣ, ಅದರ ಕುರಿತು ಅಪ್ಡೇಟ್ ಇದೆ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯದೇ ಅಪ್ಡೇಟ್ ನಿಮಗೆ ಕೊಡ್ತಿರುವಂತದ್ದು. ಯುವ ನಿಧಿ, ಶಕ್ತಿ ಯೋಜನೆ ಮತ್ತೆ ಇನ್ನೊಂದು ಯಾವುದು ಉಚಿತ ಕರೆಂಟ್, ಗೃಹ ಜ್ಯೋತಿ ಯೋಜನೆ, 3 ರನ್ನಿಂಗ್ ಅಲ್ಲಿ ಇದೆ. ಇವು 3 ಯಾವ್ದು ಸಮಸ್ಯೆ ಇಲ್ಲ. ಈಗ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಮೊನ್ನೆ ಕಳೆದ 3 ದಿನಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ. ಆದ್ರೆ 2 ತಿಂಗಳ ಹಣ ಆದ್ರೆ ಜಮಾ ಆಗ್ತಿಲ್ಲ. 2 ತಿಂಗಳದು 3 ತಿಂಗಳದು ಕೆಲವರಿಗೆ ಪೆಂಡಿಂಗ್ ಆದ್ರೆ ಇದೆ ಅನ್ನಭಾಗ್ಯ ಯೋಜನೆ ಹಣ. ಆದ್ರೆ 2-3 ತಿಂಗಳದು ಹಣ ಆದ್ರೆ ಜಮಾ ಆಗ್ತಿಲ್ಲ. ಇಲ್ಲಿ ಹಣ ಜಮಾ ಆಗ್ತಿರುವಂತದ್ದು 1 ತಿಂಗಳಿನ ಹಣ ಮಾತ್ರ ಜಮಾ ಆಗ್ತಿದೆ. ಅದು ಯಾವ ತಿಂಗಳಿನ ಹಣ ಜಮಾ ಆಗ್ತಿದೆ ಅಂದ್ರೆ ಏಪ್ರಿಲ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಈ ತಿಂಗಳಿನಲ್ಲಿ ಜೂನ್ ಅಲ್ಲಿ ಜಮಾ ಆಗಿದೆ. ಓಕೆನಾ? ಹಾಗಾದ್ರೆ ನೀವು ಕೇಳಬಹುದು, ಮೇ ತಿಂಗಳಿನ ಹಣ ಯಾವಾಗ ಬರುತ್ತೆ? ನಮಗೆ ಮೇ ತಿಂಗಳಿನ ಹಣ ಜೂನ್ ಅಲ್ಲಿ ಬರ್ಬೇಕಿತ್ತು. ಆದ್ರೆ ಈಗ ಏಪ್ರಿಲ್ ತಿಂಗಳಿನ ಹಣನೇ ಜೂನ್ ಅಲ್ಲಿ ಬಂದಿದೆ ಅಂತ ನೀವು ಹೇಳ್ತಿದ್ದೀರಾ. ಮುಂದಿನ ತಿಂಗಳಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಇದೇ ತಿಂಗಳಲ್ಲಿ, ಈ ತಿಂಗಳದ ಎಂಡ್ ಒಳಗಡೆ ಆಗ್ಬೋದು, ನೋಡೋಣ. ಈಗಾದ್ರೆ ಸದ್ಯಕ್ಕೆ ನಿಮ್ಗೆ ಅನ್ನಭಾಗ್ಯ ಯೋಜನೆದು ಏಪ್ರಿಲ್ ತಿಂಗಳಿನ ಹಣ ಆದ್ರೆ ಜಮಾ ಮಾಡಿದರೆ ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಆದ್ರೆ ಜಮಾ ಆಗಿದೆ. ಏಪ್ರಿಲ್ ತಿಂಗಳಿನ ಹಣ ಬಂದ್ಬಿಟ್ಟು ಎಲ್ಲಾ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನೊಂದು 10-15% ಫಲಾನುಭವಿಗಳಿಗೆ ಮಾತ್ರ ಪೆಂಡಿಂಗ್ ಇದೆ. ಇನ್ನ ಮ್ಯಾಕ್ಸಿಮಮ್ ಎಲ್ಲರಿಗೂ ಜಮಾ ಆಗಿದೆ. ಒಂದೊಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿನ್ನೆ ಆಲ್ರೆಡಿ ಸುದ್ದಿಗೋಷ್ಠಿ ಮಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು 11ನೇ ಕಂತು ಲೇಟ್ ಮಾಡಿದ್ವಿ, ಆದ್ರೂ ಈಗ ಹಣ ಆದ್ರೆ ಬಿಡುಗಡೆ ಮಾಡಿದೀವಿ. 1,20,00,000 ಫಲಾನುಭವಿಗಳಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ 2,000 ಹಣ ಆದ್ರೆ ಜಮಾ ಮಾಡಿದೀವಿ. ಉಳಿದ ಎಲ್ಲಾ 1,15,00,000 ಫಲಾನುಭವಿಗಳಿಗೂ ಶೀಘ್ರದಲ್ಲೇ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗೃಹಲಕ್ಷ್ಮಿ ಯೋಜನೆದು ಮ್ಯಾಕ್ಸಿಮಮ್ ಹಣ ಆದ್ರೆ ಬಂದಿಲ್ಲ. ಅದರಿಂದ ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ಹಣ ಬಂದಿಲ್ಲ. ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿರುವಂತದ್ದು. ಇನ್ನು 1,15,00,000 ಫಲಾನುಭವಿಗಳಿಗೆ ಹಣ ಬರಬೇಕು. ಓಕೆನಾ? ನೀವು ನಿಮಗ್ ಮಾತ್ರ ಬಂದಿಲ್ಲ ಏನೋ 11ನೇ ಕಂತು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 11ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ. ಟೆಸ್ಟ್ ಮಾಡೋದಕ್ಕೆ ಒಂದು ಹಣ ಜಮಾ ಆಗ್ತಿದಾವ, ಪ್ರೋಸೆಸ್ ಆಗ್ತಿದಾವ ಇಲ್ಲ ಅಂತ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ರೆ, ಅದ್ರಲ್ಲಿ ನೀವು ಇರ್ಬೋದು, ಇಲ್ಲದೆ ಇರ್ಬೋದು. ಯಾರಿಗೋ ಒಬ್ರಿಗೆ ಒಂದು 5 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿರುತ್ತೆ. ಯಾರ್ಯಾರು ಜಮಾ ಆಗಿರುತ್ತಂತ ಅದು ಹೇಳಕ್ಕಾಗಲ್ಲ. ಯಾರಿಗಾದ್ರೂ ಜಮಾ ಆಗಿರ್ಬೋದು, ನಿಮ್ಗಾರು ಜಮಾ ಆಗಿರ್ಬೋದು, ನಿಮ್ಮ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಜಮಾ ಆಗಿರ್ಬೋದು, ನಿಮ್ಮ ಊರಿನಲ್ಲಿ ಯಾರಿಗಾದ್ರೂ ಜಮಾ ಆಗಿರ್ಬೋದು. ಒಟ್ಲಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಈಗ ಉಳಿದವರಿಗೆ 1,15,00,000 ಫಲಾನುಭವಿಗಳಿಗೆ ಈ ತಿಂಗಳಿನ ಎಂಡ್ ಒಳಗಡೆ, ನಿಮ್ಗೆ ಈ ತಿಂಗಳ ಮುಕ್ತಾಯದ ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ಇವತ್ತು ದಿನಾಂಕ ಬಂದ್ಬಿಟ್ಟು 22. ನಿಮ್ಗೆ ಒಂದು 30ನೇ ತಾರೀಕು ಒಳಗಡೆ ಹಣ ಆದ್ರೆ ಜಮಾ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಬಂದಿದೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ. ನಿಮ್ಗೆ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಹಣ ಬಂದಿದೆ, ಯಾವ ಹಣ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಹಣ ಬಂದಿಲ್ಲ ಅಂದ್ರೂ ಬಂದಿಲ್ಲ ಅಂತ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆ ಕಾಮೆಂಟ್ಸ್ ನೋಡಿದಾಗ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ, ಯಾರ್ಯಾರಿಗೆ ಹಣ ಬಂದಿದೆ, ಯಾರ್ಯಾರಿಗೆ ಹಣ ಬಂದಿಲ್ಲ ಅನ್ನೋದು.